ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಹೊಸ ವರ್ಷನ ತುಂಬ ಚೆನ್ನಾಗಿ ಬರ್ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಕೂಡ ಹೊಸ ವರ್ಷಕ್ಕೆ ಪೂಜೆನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾವು ಇಂಡಿಯನ್ಸ್ ಯಾವಾಗ್ಲೂ ಅಷ್ಟೇ, ಏನೇ ಸೆಲೆಬ್ರೇಷನ್ ಇದ್ರೂ ಹೊಸ ವರ್ಷದ ದಿನ ಪೂಜೆ ಮಾಡಿ ಮನೇಲಿ ಸ್ವೀಟ್ ಮಾಡೋದು ರೆಗ್ಯುಲರ್ ಆಗಿ ಬಂದಿರೋವಂಥ ಒಂದು ಬ್ಲೆಸ್ಸಿಂಗ್ಸ್ ನಮಗೆ. ಸೊ ಹಾಗಾಗಿ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡ್ತಿದ್ದೀರಾ ತಾನೇ? ನೀವು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ. ನಾನು ವಾಷಿಂಗ್ಟನ್ ಸ್ಟೇಟಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೀವೆಲ್ಲರೂ ನನ್ನ ಜೊತೆ ಸೆಲೆಬ್ರೇಷನ್ ವೀಡಿಯೋಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸ್, ಟ್ರಾವೆಲ್ ವಿಡಿಯೋ, ಬ್ಯೂಟಿ ಟಿಪ್ಸ್ ವಿಡಿಯೋ, ಆಲ್ ಇನ್ ಒನ್ ಚಾನಲ್ ಅಂತ ಹೇಳ್ಬೋದು. ಎಲ್ಲ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ನನ್ನ ಚಾನಲ್ನಲ್ಲಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಎಲ್ಲರೂ ಸೇರಿ ಇವಾಗ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಹಾಗೆ ಸ್ಮಾಲ್ ಕೇಕ್ ಕೂಡ ತೊಗೊಂಡು ಬಂದಿದ್ದೀವಿ, ಎಲ್ಲ ಜೊತೆಗೇ ಕಟ್ ಮಾಡೋಣ. ಚಂದು ರೆಡಿ ಆಗ್ತಾ ಇದ್ದಾರೆ. ಅವರು ಬಂದಾದ್ಮೇಲೆ ಇಬ್ಬರು ಪೂಜೆನ ಶುರು ಮಾಡೋದು. ಅಷ್ಟರಲ್ಲಿ ನಾನು ಸ್ವಲ್ಪ ಜೋಡಿಸ್ಕೊಂಡ್ಬಿಡ್ತೀನಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತೀನಿ. ಈ ಮನೆಗೆ ಬಂದಾದ್ಮೇಲೆ ಇದೇ ನಮ್ಮ ಮೊದಲನೇ ಸೆಲೆಬ್ರೇಷನ್, ಹಾಗಾಗಿ ನಮಗೆ ಇನ್ನೂ ತುಂಬಾ ಸ್ಪೆಷಲ್. ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೆ ಇನ್ನೂ ಖುಷಿ ಆಗುತ್ತೆ. ಇವಾಗ ನಾನು ಯಾವ ಥರ ಡ್ರೆಸ್ ಹಾಕಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಸಿಲ್ವರ್ ಸೂಟ್ ಹಾಕಿದ್ದೀನಿ. ಇದು ಬಂದು ಪಿಂಕ್ ಮತ್ತು ಆರೆಂಜ್ ಕಲರ್ ಕಾಂಬಿನೇಷನ್, ಮತ್ತು ಈ ಥರ ಕ್ರೀಮ್ ಕಲರ್ ಇದೆ ಕ್ಲಾತ್ ಬಂದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಇಂಡಿಯಾ ಅಮೆಝಾನಲ್ಲಿ ತೊಗೊಂಡಿದ್ದು. ನೀವೆಲ್ಲರೂ ನೋಡಿರ್ತೀರಾ, ನಾನು ಇಂಡಿಯಾ ಪ್ಯಾಕೇಜ್ ಅನ್ಬಾಕ್ಸಿಂಗ್ ಮಾಡಿದಾಗ. ಇದು ದುಪ್ಪಟ್ಟು ನನಗೆ ತುಂಬಾ ಇಷ್ಟ ಆಯಿತು. ಫುಲ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲನೂ ಅಷ್ಟೇ ಆರೆಂಜ್ ಮತ್ತು ಪಿಂಕ್ ಕಾಂಬಿನೇಷನ್ನ ತುಂಬ ಜನ ಲೈಕ್ ಮಾಡ್ತಾರೆ. ನನಗೆ ಈ ಸೂಟಲ್ಲಿ ತುಂಬ ಇಷ್ಟ ಆಗಿದ್ದು, ಈ ಸಿಲ್ವರ್ ಸೂಟಲ್ಲಿ ಅಂದರೆ ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ನಾವೇನಾದರೂ ಹ್ಯಾಂಡ್ ಬ್ಯಾಗ್ ಏನು ತೊಗೊಂಡೋಗಿಲ್ಲ ಅಂತ ಅಂದರೆ ಇದರಲ್ಲಿ ಫೋನ್ ಮತ್ತು ಸ್ವಲ್ಪ ದುಡ್ಡೆಲ್ಲ ಇಟ್ಕೊಂಡು ಹೋಗ್ಬೋದು, ಆ ಥರ ಇದೆ. ನನಗೆ ತುಂಬಾ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಇದರಲ್ಲಿ ಸ್ಮಾಲ್ ಸೈಜ್ ಇತ್ತು, ಮೀಡಿಯಮ್, ಲಾರ್ಜ್ ಸೈಜ್ ಇತ್ತು. ನಂದು ಎಕ್ಸ್ಟ್ರಾ ಸ್ಮಾಲ್. ನಿಮಗೆ ಸ್ಮಾಲ್, ಮೀಡಿಯಮ್, ಲಾರ್ಜ್ ಬೇಕಿದ್ರೂ ಕೂಡ ಸಿಗುತ್ತೆ. ಇದಕ್ಕೆ ನಾನು ಅರೌಂಡ್ 1,000 ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಕರೆಕ್ಟಾಗಿ ನೆನಪಿಲ್ಲ. 1,000 ಇದೆ. ತುಂಬಾ ಚೆನ್ನಾಗಿದೆ, ವರ್ತ್ ಅನಿಸ್ತು ನನಗೆ. ನಾವು ಸಿಲ್ವರ್ ಸೂಟ್ ಹಾಕೊಂಡಾಗ ಮೇಕಪ್ ತುಂಬ ಹಾರ್ಡ್ ಆಗಿದ್ರೆ ಚೆನ್ನಾಗಿ ಅನ್ಸಲ್ಲ, ಹಾಗಾಗಿ ಮೇಕಪ್ನ ತುಂಬ ಲೈಟ್ ಆಗಿಟ್ಟಿದ್ದೀನಿ. ಹಾಗೆ ಇವತ್ತು ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಬಂದು ಮೆಬ್ಲಿನ್, ಇದು ಮ್ಯಾಟ್ ಲಿಪ್ಸ್ಟಿಕ್, ರೆಡ್ ಒನ್ ಕೋಡ್. ನಾನು ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಎಷ್ಟೊಂದು ಜನಕ್ಕೆ ನನ್ನ ವಾಚ್ ಕಲೆಕ್ಷನ್ ಇಷ್ಟ ಇದೆ. ನಾನು ವಾಚ್ ಪ್ರೇಮಿ ಅಲ್ಲ, ಆ್ಯಪಲ್ ವಾಚ್ ಕಟ್ಟಿದರೆ ಅದನ್ನೇ ರೆಗ್ಯುಲರ್ಗೆ ಯೂಸ್ ಮಾಡ್ತೀನಿ. ಬಟ್ ಆದರೆ ಇವತ್ತು ನಾನು ವೇರ್ ಮಾಡಿರೋದು ಇದು ಬಂದು ಮೈಕಲ್ ಕೋಸ್ ಪ್ಯಾಂಟ್. ಇದು ಲಿಂಕ್ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ. ಇದು ವೈಟ್ ಮತ್ತು ಗೋಲ್ಡನ್ ಕಲರ್ ಪೆಂಡೆಂಟ್ ಸೆಟ್ಟಲ್ಲಿದೆ. ಈ ಥರ ಚೈನ್ ವಾಚ್ ಕಾಣ್ತಾ ಇದೆಯಾ? ಇದು ಸಲ್ವಾರ್ ಹಾಕೊಂಡೋಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ಯಾನ್ಸಿ ಸ್ಯಾರೀಸ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಥರ ವೆಸ್ಟರ್ನ್ ವೇರ್ಗೂ ಹಾಕೋಬೋದು. ಬನ್ನಿ ಶುರು ಮಾಡೋಣ. ಹಾಗೆ ನನ್ನ ಹೊಸ ವರ್ಷಕ್ಕೆ ಏನು ಗಿಫ್ಟ್ ಸಿಕ್ಕಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಇಗ್ನೋರ್ ಮಾಡಿ. ಇನ್ನು ಟಿ ವಿ ಎಲ್ಲ ನಾವು ಸೆಟ್ ಮಾಡಿಲ್ಲ. ಫೈರ್ ಪ್ಲೇಸ್ ಆನ್ ಮಾಡಿದ್ದೀನಿ. ತುಂಬಾ ಚಳಿ ಇದೆ. ಎಲ್ಲ ಲೈಟ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ಹೂ ತೊಗೊಂಡು ಬಂದಿದ್ದೆ. ಹೊಸ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಲೇ ಮನೆಯನ್ನೆಲ್ಲ ಬೇಗ ಸೆಟಪ್ ಮಾಡಿದ್ದೀವಿ. ಇನ್ನು ಕಂಪ್ಲೀಟಾಗಿ ಸೆಟ್ ಆಗಿಲ್ಲ, ಎಲ್ಲನೂ ನೀಟಾಗಿ ಜೋಡಿಸ್ಕೋಬೇಕು ಇನ್ನು. ಇವಾಗ ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಇದೆ. ಎಲ್ಲನೂ ರಾತ್ರಿನೇ ಎಲ್ಲ ಒರೆಸ್ಕೊಂಡು ಎಲ್ಲನೂ ಏನೆಲ್ಲ ಪಾತ್ರೆ ಇತ್ತೋ ಅದೆಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ಇಟ್ಟಿದ್ದೆ. ಬನ್ನಿ ಇವಾಗ ಪೂಜೆಗೆ ಮೊದಲಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ದೇವ್ರ ಮನೆಗೂ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಅದಾದಮೇಲೆ ನನ್ನ ನ್ಯೂ ಇಯರ್ ಗಿಫ್ಟ್ ಏನು ಅಂತ ನಿಮ್ಮ ಜೊತೆ ತೋರಿಸ್ತೀನಿ, ಓಕೆನಾ?
ಮಾಡಿಸಿಲ್ಲ. ಆದಷ್ಟು ಬೇಗ ಹೋಮ್ ಟೂರ್ ಮಾಡಿಸ್ತೀನಿ. ಆವಾಗ ಗೊತ್ತಾಗುತ್ತೆ ಯಾವ ಥರ ಇದೆ ಕಂಪ್ಲೀಟ್ ನಮ್ಮ ಫ್ಲೋರ್ ಪ್ಲ್ಯಾನ್ ಎಲ್ಲ ಅಂತ. ಬಟ್ ಈಗ ಸದ್ಯಕ್ಕೆ ಪೂಜೆ ಮುಗಿಸೋಣ. ಇವಾಗ ನನ್ನ ಹೊಸ ವರ್ಷದ ಗಿಫ್ಟ್ ಏನು ಅಂತ ತೋರಿಸ್ತೀನಿ. ಈ ಸಲ ಹೊಸ ವರ್ಷಕ್ಕೆ ನನಗೆ ಈ ಡೈಮಂಡ್ ರಿಂಗ್ ಗಿಫ್ಟ್ ಆಗಿ ಬಂದಿದೆ. ರಿಂಗ್ ನೋಡಿ ಈ ತರ ಇದೆ, ಕ್ರೌನ್ ಇರೋ ರೀತಿಲಿ ತಗೊಂಡಿದ್ದೀನಿ. ನನಗೆ ಈ ತರ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಇನ್ನೊಂದು ಬಂದು ಪೆಂಡೆಂಟ್ ಸೆಟ್. ಇದು ನನಗೆ ತುಂಬಾ ಇಷ್ಟ ಆಯಿತು. ನಾವು ಲಾಸ್ ಏಂಜಲೀಸ್ ಹೋದಾಗ ಇದು ಚಂದು ನನಗೆ ನ್ಯೂ ಇಯರ್ಗೆ ಅಂತೇಳಿ ಗಿಫ್ಟ್ ಮಾಡಿದ್ದು. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಜ್ಯುವೆಲರಿ ಶಾಪ್ಸ್ ಇರುತ್ತೋ ಅದೇ ಥರ ಜ್ಯುವೆಲರಿ ಶಾಪ್ಸ್ ಇದ್ವಲ್ವ, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ತೊಗೊಂಡಿದ್ದು. ಇದು ತುಂಬಾ ಸಿಂಪಲ್ ಆಗಿದೆ. ನಾವು ಎಲ್ಲ ಥರ ಡ್ರೆಸ್ಸಸ್ಗೂ ಇದು ವೇರ್ ಮಾಡ್ಬೋದು. ಹೇಗೆ ಅನಿಸ್ತಾ ಇದೆ? ಇಷ್ಟ ಆಗ್ತಿದೆಯಾ ಡಿಸೈನ್ ನಿಮಗೆ? ಹಾಗೆ ರಿಂಗ್ ಇಷ್ಟ ಆಯಿತಾ? ನೋಡಿ ಈ ಥರ ಇದೆ. ನನಗೆ ತುಂಬ ಸಿಂಪಲ್ ಆಗಿರೋ ಡಿಸೈನ್ ಇಷ್ಟ ಆಗುತ್ತೆ, ಇಲ್ಲ ಅಂತಂದರೆ ತುಂಬ ಗ್ರ್ಯಾಂಡ್ ಆಗಿರೋ ಡಿಸೈನ್ ಇಷ್ಟ ಆಗುತ್ತೆ. ಇವಾಗ ಪೂಜೆ ಆದಮೇಲೆ ಹಾಕೋಣ ಅಂತೇಳಿ ಈಗ ನಾನು ನೆಕ್ಗೆ ಮತ್ತು ಇಯರ್ಗೆ ಏನೂ ಹಾಕಿಲ್ಲ. ಬನ್ನಿ ಇದನ್ನ ಮೊದಲಿಗೆ ಪೂಜೆ ಹತ್ರ ಇಟ್ಬಿಡೋಣ. ಪೂಜೆ ಆದಮೇಲೆ ನಾನು ಇದನ್ನು ಹಾಕ್ಕೊತೀನಿ, ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬನ್ನಿ ಪೂಜೆ ಮಾಡೋಣ. ಚಂದು ಇನ್ನೇನು ರೆಡಿಯಾಗಿ ಬಂದರು. ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಮನೆ ಖಾಲಿ ಇದೆ, ಕುಂಕುಮ ಇಟ್ಕೊಂಡ್ಬಿಡ್ತೀನಿ. ಹಲೋ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ 2022 ಖುಷಿಯಾಗಿರಲಿ, ಎಲ್ಲರೂ ಸಕ್ಸಸ್ನ ಕಾಣಲಿ, ಹೆಲ್ತ್ ವೆಲ್ತ್ ಎಲ್ಲ ಸಿಗಲಿ ಅಂತ ವಿಶ್ ಮಾಡ್ತೀನಿ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಚಂದು ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲ ಸಕ್ಸಸ್ ಕೊಟ್ಟು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ವಿಶ್ ಮಾಡ್ತೀನಿ. ವಿಶ್ ದ ಸೇಮ್, ನಿಮಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಇವನ್ ಚಂದು ಚೆನ್ನಾಗಿದ್ದರೆ ನಾನು ಫುಲ್ ಹ್ಯಾಪಿಯಾಗಿರೋದಕ್ಕಾಗೋದು. ಸೊ ಆಲ್ವೇಸ್ ನನಗಿಂತ ನನ್ನ ಚಂದುಗೆನೇ ಪ್ರಯರ್ ಮಾಡ್ತೀನಿ. ಅದು ವೈಸ್ ವರ್ಷನ ಟ್ರೂ. ಎಸ್, ಪೂಜೆ ಶುರು ಮಾಡೋಣ. ಓಕೆ, ಬನ್ನಿ ಪೂಜೆ ಶುರು ಮಾಡ್ತೀವಿ. ನೀವೆಲ್ಲರೂ ನಮ್ಮ ಜೊತೆ ಜಾಯಿನ್ ಆಗಿ.
ಕಾಣಿಸ್ತಾ ಇದ್ದೀನಿ, ನೀವೇ ಹೇಳಬೇಕು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಚಂದು. ನೈಸ್ ಸೆಲೆಕ್ಷನ್ ಇದು, ಚಂದು ಸೆಲೆಕ್ಷನ್, ನೈಸ್ ಸೆಲೆಕ್ಷನ್. ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ ಕೇಕ್ ಕಟ್ ಮಾಡಿಬಿಡೋಣ. Happy New Year, Happy New Year, Happy New Year to you, Chandru. Happy New Year to all. ನಿಮ್ಮೆಲ್ಲರಿಗೂ ಫ್ಯಾಮಿಲಿ ಟೈಮ್ ಕನ್ನಡ ವ್ಲಾಗ್ಸ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಈ ವರ್ಷ ಫುಲ್ ನೀವು ಹ್ಯಾಪಿ ಆಗಿರ್ಲಿ, ಖುಷಿ ಆಗಿರ್ಲಿ, ನಿಮ್ಮ ವಿಶಸ್ ಏನಿದೆ ಅದೆಲ್ಲನೂ ಈಡೇರ್ಲಿ ಅಂತ ನಾವಿಬ್ರು ನಿಮ್ಗೆ ಬೆಸ್ಟ್ ವಿಶಸ್ ಮಾಡ್ತಾ ಇದೀವಿ. ನಮ್ಮ ಜೊತೆ ಬನ್ನಿ, ಮೇಕ್ ಎ ವಿಶ್ ಅಂಡ್ ಲೆಟ್ಸ್ ಕಟ್ ಅ ಕೇಕ್. ಲೆಟ್ಸ್ ವೆಲ್ಕಮ್ 2022. I wish you good luck, Chandru. Thank you so much. I'll get chocolate for you. Thank you. Happy New Year to you too. Thank you. ಹೊಸ ವರ್ಷ ಎಲ್ಲರಿಗೂ ಖುಷಿ ತಂದ್ಕೊಡ್ಲಿ ಅಂಡ್ ಎಲ್ಲರೂ ಪಾಸಿಟಿವ್ ನೋಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ. ಲಾಸ್ಟ್ ಪ್ಯಾಂಡಮಿಕ್ ಎಲ್ಲಾನು ಕ್ಲಿಯರ್ ಆಗಲಿ 2022ನಲ್ಲಿ. ಹೊಸ ವರ್ಷ ಅಂದರೆ ಎಲ್ಲರೂ ಯೂಶಲಿ ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ, ಏನು ಇಂಪ್ರೂವ್ ಮಾಡ್ಕೊಬೇಕು ನೆಕ್ಸ್ಟ್ ಇಯರ್ ಅಂತ ಥಿಂಕ್ ಮಾಡ್ತಿರ್ತಾರೆ. ಸೊ ನಾನು ಅದೇ ಥರ ಸ್ವಲ್ಪ ಕೆಲವೊಂದು ರೆಸಲ್ಯೂಷನ್ಸ್ ಮಾಡ್ತೀನಿ. ಈ ವರ್ಷ ಇನ್ನೂ ನ್ಯೂ ಇಯರ್ ಡೇ ಬಂದಿದೆ, ಬಟ್ ಸ್ಟಿಲ್ ಇನ್ನೂ ಅದೆಲ್ಲ ಯೋಚನೆ ಮಾಡಿಲ್ಲ. ಬಟ್ ಎಲ್ಲರೂ ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡಿ. ಕೆಲವೊಬ್ರು ಬಿಲೀವ್ ಮಾಡಲ್ಲ, ಫೈನ್. ನಾನು ಕೂಡ ಅಷ್ಟೇ, ನಾನು ಕೂಡ ರೆಸಲ್ಯೂಷನ್ ಎಲ್ಲ ಬರ್ದಿಟ್ಕೊಂತೀನಿ ಚಂದು ಜೊತೆ ಕೂತ್ಕೊಂಡು. ಬಟ್ ಚಂದು ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅಟ್ಲೀಸ್ಟ್ ಅವರು ಒಂದು 100% ಅಲ್ಲಿ 70 to 85% ಅಂತೂ ರೀಚ್ ಆಗ್ತಾರೆ ಎವ್ರಿ ಇಯರ್. ನಾನ್ ನೋಡ್ದಾಗೆ, ನಾವು ಮದ್ವೆ ಆದಾಗ್ಲಿಂದನೂ ನೋಡ್ತಾ ಇದ್ದೀನಲ್ವಾ, ವರ್ಷನೂ ಬರೀತಾರೆ. ಬಟ್ ನಾನು ಹೇಗೆ ಅಂತಂದ್ರೆ, ನಾನು ಅನ್ಕೊಡೋದೇ ಒಂದು, ಆಗೋದೇ ಒಂದು, ಬೆಸ್ಟ್ ಆಗಿ ಆಗ್ತಾ ಇದೆ ನನಗೆ. ಸೊ ಹಾಗಾಗಿ ಐ ಥಿಂಕ್ ನಾನು ಅಷ್ಟೊಂದು ಫುಲ್ ಎಲ್ಲ ಏನು ಕಂಪ್ಲೀಟ್ ಮಾಡಿರಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಕಂಪ್ಲೀಟ್ ಮಾಡಿರ್ತೀನಿ. ಅದಕ್ಕೆ ಟ್ರಿಕ್ಸ್ ಏನು ಅಂದ್ರೆ, ನಾವೇನ ಫಾಲೋ ಮಾಡೋಕ್ಕಾಗುತ್ತೋ ಅದನ್ನ ಮಾತ್ರ ರೆಸಲ್ಯೂಷನ್ ಅಂತ ಡಿಸೈಡ್ ಮಾಡ್ಕೊಳೋದು. ರೈಟ್. ಸೊ ಅಂದ್ರೆ ನಾನು ಈ ವರ್ಷ ನನ್ಗೆ ಏನಾಗುತ್ತೋ ಅದನ್ನಷ್ಟೇ ನಾನು ಕೂಡ ಬರ್ದಿಟ್ಕೊಳ್ತೀನಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ಇಯರ್ಗೆ. ಎಲ್ಲ ಈ ಪ್ಯಾಂಡಮಿಕ್ ಇಂದ ಆಚೆ ಬರಲಿ, ಬೇಗ ಎಲ್ಲರೂ ಸೇಫ್ ಆಗಿ ಎಲ್ಲ ಹೆಲ್ತಿ ಆಗಿರ್ಲಿ ಅಂತ ನಾನು ವಿಶ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಟೈಮ್ ಕನ್ನಡ ವ್ಲಾಗ್ಸ್ ಕಡೆಯಿಂದ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಈ ಚಾನಲ್ ಹೆಸರು ಚೇಂಜ್ ಮಾಡಿದ್ದು ನಿಮ್ಮೆಲ್ಲರಿಗೂ ಈ ಹೆಸರು ಇಷ್ಟ ಆಗಿದೆ, ನೀವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಚಂದು, ನಿಮ್ಗೆ ಹೇಗೆ ಅನಿಸ್ತಾ ಇದೆ ನನ್ನ ಒಂದು ಚಾನಲ್ ನೇಮ್ ಫ್ಯಾಮಿಲಿ ಟೈಮ್ ಅಂತ ಇಟ್ಟಿದ್ದೀನಿ? ಹೇಗೆ ಅನ್ಸುತ್ತೆ ನಿಮ್ಗೆ? ಫ್ಯಾಮಿಲಿ ಟೈಮ್ ನೇಮ್ ನನಗೆ ತುಂಬಾ ಇಷ್ಟ ಆಯ್ತು. ಅದು ಪ್ರಿಯನ್ ವ್ಲಾಗ್ ಚಾನಲ್ಗೆ ತುಂಬಾ ಚೆನ್ನಾಗಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಅವಳು ಶೇರ್ ಮಾಡೋ ಕಂಟೆಂಟು ಒಂಥರ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ರಿಲೇಟೆಡ್ ಶೇರ್ ಮಾಡ್ತಾ ಇರ್ತಾರೆ. ಮನೇಲಿ ಎಲ್ಲರೂ ಕೂತ್ಕೊಂಡು ನೋಡೋ ಅಂತ ಕಂಟೆಂಟ್ ನ ಚಾನಲ್ ನಲ್ಲಿ ಹಾಕ್ಬೇಕು. ಮತ್ತೆ ಫ್ಯಾಮಿಲಿ ನೋಡಿದಾಗ ಅವ್ರಿಗೆ ಏನಾದ್ರೂ ಒಂಥರ ಎಂಟರ್ಟೈನ್ಮೆಂಟ್ ಇರಬೇಕು, ರಿಲ್ಯಾಕ್ಸೇಷನ್ ಇರಬೇಕು, ಇಲ್ಲ ಏನಾದ್ರೂ ಲರ್ನಿಂಗ್ ಇರಬೇಕು, ಅದರಲ್ಲಿ ಆ ಥರ ವಿಡಿಯೋಸೇ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ ನೇಮು. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ನೇಮ್ ಚೇಂಜ್. ಅಂಡ್ ಆಲ್ಸೋ ಕಂಗ್ರಾಟ್ಸ್ ಫಾರ್ ದ ಸಬ್ಸ್ಕ್ರೈಬರ್ಸ್, 85,000 ಸಬ್ಸ್ಕ್ರೈಬರ್ಸ್. ಬೇಗ 100K ರೀಚ್ ಆಗಲಿ ಅಂತ ವಿಶ್ ಮಾಡ್ತೀನಿ 2022 ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಕಡೆಯಿಂದ ನನಗೆ ಬೆಸ್ಟ್ ವಿಶಸ್ ಬಂದಾಯ್ತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬೆಸ್ಟ್ ವಿಶಸ್ ನನಗೆ ಮಾಡಿದಾಯ್ತು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಮ ಟೈಮ್ನ ಜಾಸ್ತಿ ತಗೊಳ್ಳಲ್ಲ, ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ನೆಕ್ಸ್ಟ್ ನಾನು ನಿಮ್ಮನ್ನ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಆದಷ್ಟು ಬೇಗ ನಿಮಗೆಲ್ಲ ಹೊಸ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಹೊಸ ಲರ್ನಿಂಗ್ ವಿಡಿಯೋಸ್ನೆಲ್ಲ ತರ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿ ನೀವೆಲ್ಲರೂ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಂದು ನೀವು ಕೂಡ ನನಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮಿಂದನೇ ನನಗೆ
ಹ್ಯಾಪಿಯಾಗಿ ಖುಷಿಯಾಗಿರೋಂಥ ಜೀವನ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ನನಗೂ ಅಷ್ಟೇ ಖುಷಿಯಾಗಿರೋ ಜೀವನ ಸಿಕ್ಕಿದೆ. ಕಾಮಿಡಿಯಾಗಿ ಹೇಳ್ತಿದ್ದಾರೆ, ಗೊತ್ತಾಗ್ತಾ ಇಲ್ಲ ಸೀರಿಯಸ್ ಏನು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಕ್ಕೋಟ್ ಹೇಳ್ಬಿಟ್ರೆ ಫುಲ್ ಜೋಕ್ ಅನ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಸಂಜೆ ವೇಳೆಗೆ ನಾವು ನಮ್ಮ ಹಿಂದೂ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಹೊಸ ವರ್ಷ ವಿಶೇಷ ದಿನ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ತುಂಬ ಜನ ದೇವ್ರ ದರ್ಶನಕ್ಕೆ ಅಂತೇಳಿ ಬಂದಿದ್ದರು. ಈ ಥರ ಏನಾದರೂ ಸ್ಪೆಷಲ್ ಪೂಜೆ ಇರಬೇಕಾದ್ರೆ ಒಂದು ವಿಶೇಷ ದಿನ ಎಲ್ಲ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಎಲ್ಲ ಕೂಡ ನಡೀತಾ ಇತ್ತು. ನಾವು ಕೂಡ ಸ್ವಲ್ಪ ಹೊತ್ತು ಕೂತು ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು. ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಾವು ಬಂದಿದ್ದು ಬೆಲ್ವಿಯಲ್ಲಿರೋ ಕರಿ ಕ್ಲಬ್ ಅಂತ. ತುಂಬಾ ರುಚಿಯಾಗಿತ್ತು ಇಲ್ಲಿ ಫುಡ್ ಐಟಮ್ಸ್ ಎಲ್ಲ. ನಾನು ಇನ್ನೊಂದು ದಿನ ನಿಮಗೆ ಟೂರ್ ಮಾಡಿಸ್ತೀನಿ. ಇಲ್ಲಿ ವೆಜ್ ಬಿರಿಯಾನಿ, ಹಾಗೆ ಫ್ರೈಡ್ ರೈಸ್, ಹಕ್ಕ ನ್ಯೂಡಲ್ಸ್, ಗೋಬಿ ಮಂಚೂರಿಯನ್ ಎಲ್ಲ ಕೂಡ ಅಷ್ಟೇ ತುಂಬಾ ರುಚಿಯಾಗಿತ್ತು. ಇದೇ ರೀತಿ ಇನ್ನೊಂದು ಆನೆಸ್ಟ್ ರೆಸ್ಟೋರೆಂಟ್ ಅಂತ ಕೂಡ ಇದೆ, ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್.